2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 19. ಯೆಹೂದದ ಅರಸನಾದ ಯೆಹೋಷಾಫಾಟನು ಸುರಕ್ಷಿತವಾಗಿ ತನ್ನ ಮನೆಗೆ ಹಿಂದಿರುಗಿದನು. ಅವನು ಯೆರೂಸಲೇಮಿಗೆ ಬರಲು ಹನಾನೀಯನ ಮಗನಾದ ಯೇಹೂ ಎಂಬ ದರ್ಶಿಯು ಅವನನ್ನು ಎದುರುಗೊಂಡು ಅವನಿಗೆ, ನೀನು ಕೆಟ್ಟವನಿಗೆ ಸಹಾಯ ಮಾಡತಕ್ಕದ್ದೋ, ಯೆಹೋವನ ಹಗೆಗಾರನನ್ನು ಪ್ರೀತಿಸುವುದೋ? ನೀನು ಹೀಗೆ ಮಾಡಿದ್ದರಿಂದ ಯೆಹೋವನ ಕೋಪವು ನಿನ್ನ ಮೇಲಿರುತ್ತದೆ. ಆದರೂ ನೀನು ದೇಶದೊಳಗಿಂದ ಅಶೇರ ವಿಗ್ರಹ ಸ್ತಂಭಗಳನ್ನು ತೆಗೆದುಹಾಕಿ ಯೆಹೋವನ ಭಕ್ತಿಯಲ್ಲಿ ಮನಸ್ಸಿಟ್ಟದ್ದರಿಂದ ನಿನ್ನಲ್ಲಿ ಸುಶೀಲತೆಯೂ ಉಂಟೆಂದು ತಿಳಿದುಬಂತು ಎಂಬುದಾಗಿ ಹೇಳಿದನು. ಯೆಹೋಷಾಫಾಟನು ಯೆರೂಸಲೇಮಿನಲ್ಲಿ ವಾಸವಾಗಿದ್ದು, ಇನ್ನೊಮ್ಮೆ ಬೇರ್ಷೆಬದಿಂದ ಎಫ್ರಾಯಿಂ ಪರ್ವತದವರೆಗೂ ಸಂಚರಿಸಿ ತನ್ನ ಪ್ರಜೆಗಳನ್ನು ಅವರ ಪಿತೃಗಳ ದೇವರಾದ ಯೆಹೋವನ ಕಡೆಗೆ ತಿರುಗಿಸಿದನು. ಅವನು ಯೆಹೂದ ದೇಶದ ಪ್ರತಿಯೊಂದು ಕೋಟೆ ಕೊತ್ತಲಗಳುಳ್ಳ ಪಟ್ಟಣದಲ್ಲಿ ನ್ಯಾಯಾಧಿಪತಿಗಳನ್ನು ನೇಮಿಸಿ ಅವರಿಗೆ, ನೀವು ಹೇಗೆ ಕೆಲಸ ನಡೆಸುತ್ತೀರಿ ಎಂಬುದರ ವಿಷಯ ನೋಡಿಕೊಳ್ಳಿರಿ. ನೀವು ನ್ಯಾಯ ತೀರಿಸುವುದು ಮನುಷ್ಯರಿಗೋಸ್ಕರವಲ್ಲ, ಯೆಹೋವನಿಗೋಸ್ಕರವೇ. ನ್ಯಾಯ ವಿಚಾರಣೆ ನಡೆಯುವಾಗ ಆತನು ನಿಮ್ಮ ಮಧ್ಯದಲ್ಲಿರುತ್ತಾನೆ. ಹೀಗಿರುವಲ್ಲಿ ನಿಮಗೆ ಯೆಹೋವನ ಭಯವೂ ಇರಲಿ. ನಿಮ್ಮ ದೇವರಾದ ಯೆಹೋವನಲ್ಲಿ ಅನ್ಯಾಯವೂ ಮುಖದಾಕ್ಷಿಣ್ಯವೂ ಲಂಚ ತಿನ್ನುವುದು ಇಲ್ಲವಾದದರಿಂದ ಜಾಗರೂಕತೆಯಿಂದ ಕೆಲಸ ಮಾಡಿರಿ ಎಂದು ಎಚ್ಚರಿಸಿದನು. ಇದಲ್ಲದೆ ಯೆಹೋಷಾಫಾಟನು ತನ್ನ ಪರಿವಾರದವರೊಡನೆ ಯೆರೂಸಲೇಮಿಗೆ ಹಿಂದಿರುಗಿ ಬಂದು ಲೇವಿಯರಿಂದಲೂ ಯಾಜಕರಿಂದಲೂ ಇಸ್ರಾಯೇಲ್ ಗೋತ್ರ ಪ್ರಧಾನರಿಂದಲೂ ಕೆಲವರನ್ನು ಆರಿಸಿ ಯೆಹೋವ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟ ವ್ಯಾಜ್ಯಗಳನ್ನೂ ಬೇರೆ ವ್ಯಾಜ್ಯಗಳನ್ನು ವಿಚಾರಿಸಿ ತೀರಿಸುವುದಕ್ಕೋಸ್ಕರ ಯೆರೂಸಲೇಮಿನಲ್ಲಿ ಇರಿಸಿ ಅವರಿಗೆ, ನೀವು ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ನಂಬಿಕೆಯಿಂದಲೂ ಯಥಾರ್ಥ ಮನಸ್ಸಿನಿಂದಲೂ ಮಾಡತಕ್ಕ ಕೆಲಸವು ಯಾವುದೆಂದರೆ, ಯೆಹೂದದ ಪಟ್ಟಣಗಳಲ್ಲಿ ವಾಸಿಸುವ ನಿಮ್ಮ ಸಹೋದರರೊಳಗೆ ಜೀವಹತ್ಯೆ ಸಂಬಂಧದಲ್ಲಿಯಾಗಲಿ ಧರ್ಮಶಾಸ್ತ್ರದ ಆಯಾ ಆಜ್ಞಾವಿಧಿ ನ್ಯಾಯಗಳ ಸಂಬಂಧದಲ್ಲಿಯಾಗಲಿ ವ್ಯಾಜ್ಯ ಉಂಟಾಗಿ ಅದು ನಿಮ್ಮ ಮುಂದೆ ಬರುವುದಾದರೆ, ನಿಮ್ಮ ಸಹೋದರರು ಯೆಹೋವನ ದೃಷ್ಟಿಯಲ್ಲಿ ಅಪರಾಧಿಗಳಾಗದಂತೆಯೂ ನೀವು ಅವರೊಂದಿಗೆ ದೇವಕೋಪಕ್ಕೆ ಗುರಿಯಾಗದಂತೆಯೂ ಅವರನ್ನು ಎಚ್ಚರಿಸಿರಿ. ಹೀಗೆ ಮಾಡುವುದಾದರೆ ನೀವು ನಿರ್ದೋಷಿಗಳಾಗಿರುವಿರಿ. ಇಗೋ, ಯೆಹೋವನ ಕಾರ್ಯ ಸಂಬಂಧವಾದ ಎಲ್ಲ ವಿಚಾರಣೆಗಳಲ್ಲಿಯೂ ಮಹಾಯಾಜಕನಾದ ಅಮರ್ಯನು ನಿಮ್ಮ ಅಧ್ಯಕ್ಷನು. ರಾಜಕೀಯ ಕಾರ್ಯ ಸಂಬಂಧವಾದ ಎಲ್ಲ ವಿಚಾರಣೆಗಳಲ್ಲಿಯೂ ಇಷ್ಮಾಯೇಲನ ಮಗನೂ ಯೆಹೂದ ಕುಲಪ್ರಭುವೂ ಆದ ಜೆಬದ್ಯನು ಅಧ್ಯಕ್ಷನು. ಲೇವಿಯರು ನ್ಯಾಯಸ್ಥಾನ ಲೇಖಕರು. ಧೈರ್ಯದಿಂದ ಕೆಲಸ ಮಾಡಿರಿ, ಯೆಹೋವನು ಸಜ್ಜನರ ಸಹಾಯಕನು ಎಂದು ಹೇಳಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಸೇರಿ ಇಂದು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಅಧ್ಯಯನ ಯಾಕೆ ಮಾಡಬೇಕು ಎಂಬುದಕ್ಕೆ ಒಂದು ಕಾರಣ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ, ದೇವರ ವಾಕ್ಯ ದೇವರ ಮನಸ್ಸು. ದೇವರ ವಾಕ್ಯ ದೇವರ ಮನಸ್ಸು. ಹಾಗಿರುವಾಗ ದೇವರ ವಾಕ್ಯವನ್ನು ಹೆಚ್ಚೆಚ್ಚಾಗಿ ನಾವು ವ್ಯವಹರಿಸಿಕೊಳ್ಳುವಾಗ ಏನಾಗ್ತದೆ, ಹೆಚ್ಚೆಚ್ಚಾಗಿ ದೇವರ ಮನಸ್ಸು ನಮ್ಮಲ್ಲಿ ಪ್ರಕಟವಾಗ್ತದೆ, ಸ್ಥಾಪಿಸಲ್ಪಡ್ತದೆ. ಒಂದು ರೀತಿಯಿಂದ ನಮ್ಮೆಲ್ಲರಿಗೂ, ದೇವರನ್ನು ನಂಬಿದವರಿಗೆ ದೇವರ ಮನಸ್ಸು ದೊರಕಿದೆ. ಆದರೆ ಅದು ಆ್ಯಕ್ಟಿವೇಟ್ ಆಗಬೇಕಾದರೆ ದೇವರ ವಾಕ್ಯವನ್ನು ನಾವು ವ್ಯವಹರಿಸಬೇಕು. ವಿ ಮಸ್ಟ್ ಡೀಲ್ ವಿತ್ ದ ವೆರಿ ವರ್ಡ್ ಆಫ್ ಗಾಡ್. ಇಂದಿನ ನಮ್ಮ ಅಧ್ಯಯನ ಏನಂತ ಹೇಳಿದರೆ, 2ನೇ ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ, ಸೆಕೆಂಡ್ ಬುಕ್ ಆಫ್ ಕ್ರಾನಿಕಲ್ಸ್ ಚಾಪ್ಟರ್ 19. 18ನೇ ಅಧ್ಯಾಯದಲ್ಲಿ ನೋಡುವಾಗ ಯೆಹೋಷಾಫಾಟನು ಯೆಹೂದದ ಅರಸನಾಗಿರುವ ಯೆಹೋಷಾಫಾಟನು ಇಸ್ರಾಯೇಲಿನ ಅರಸನಾದಂಥ ಆಹಾಬನ ಜೊತೆಯಲ್ಲಿ ಒಂದು ವಿಧವಾದಂಥ ಕಾಂಪ್ರಮೈಸನ್ನು, ಇಜ್ಜೋಡನ್ನು ಅವನು ಮಾಡಿಕೊಂಡು, ಬೀಗತನ ಮಾಡಿಕೊಂಡು ಇರುವಂಥವನಾಗಿದ್ದಾನೆ.
ಒಂದು ರೀತಿಯಿಂದ ಒಳ್ಳೆಯದು. ಯಾಕಂತ ಹೇಳಿದರೆ ಯಾವಾಗಲೂ ಎರಡು ದೇಶಗಳ ನಡುವೆ ಯುದ್ಧವಾಗ್ತಿತ್ತು. ಇವನು ಹೋಗಿದ್ದು ಒಂದು ರೀತಿಯಿಂದ ಅದು ಒಂದು ಸಮಾಧಾನಕ್ಕೆ ಕಾರಣವಾಯಿತು. ಆದರೆ ಎಷ್ಟು ಗೆರೆ ಎಳಿಬೇಕು, ಎಷ್ಟು ಲಿಮಿಟ್ ಮಾಡಬೇಕೆಂಬುದು ಗೊತ್ತಿಲ್ಲದೆ ಹೋದರೆ ಆ ಲಿಮಿಟ್ ದಾಟುವಾಗ ಆ ಫ್ರೆಂಡ್ಶಿಪ್ ಕಾಂಪ್ರಮೈಸ್ ಆಗಿಬಿಡ್ತದೆ. ಆ ಸ್ನೇಹತ್ವ ಅನ್ನುವಂಥದ್ದು ಇಜ್ಜೋಡ್ತನ ಆಗಿಬಿಟ್ಟು, ಬೀಗತನ ಆಗಿಬಿಟ್ಟು, ಕಡೆಗೆ ಅವನೇನು ಮಾಡ್ತಾನೆ, ಆಹಾಬನು ಯೆಹೋಷಾಫಾಟನನ್ನು ಯುದ್ಧಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನೆ. ಆಮೇಲೆ ಇನ್ನೊಂದು ಟ್ರಿಕ್ ಮಾಡ್ತಾನೆ ಆಹಾಬನು, ಒಂದು ಕುತಂತ್ರ ಮಾಡ್ತಾನೆ. ಅದೇನಂತ ಹೇಳಿದ್ರೆ ಇಬ್ಬರು ರಾಜವಸ್ತ್ರ ಧರಿಸ್ಕೊಂಡಿರ್ತಾರೆ. ಆದ ಕಾರಣ ಇವನೇನು ಹೇಳ್ತಾನೆ, ಇಲ್ಲ ನೀನು ರಾಜವಸ್ತ್ರ ಧರಿಸ್ಕೊ, ನಾನು ಬೇರೆ ಡ್ರೆಸ್ ಹಾಕ್ಕೊಂಡಿರ್ತೀನಿ, ನಾನು ಸಾಧಾರಣ ವೇಷ ಹಾಕ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವನು ರಾಜವಸ್ತ್ರ ಧರಿಸ್ಕೊಂಡಿರೋದಲ್ಲ ಆಹಾಬನು. ಅದು ಒಂದು ವಿಧವಾದಂಥ ಟ್ರಿಕ್ ಅದು. ಯಾಕಂತ ಹೇಳಿದರೆ ವೈರಿಗಳು ಯುದ್ಧ ಮಾಡುವಾಗ ಎರಡು ದೇಶದವರು ರಾಜನಿಗೆ ಅವರು ಪತ್ತೆ ಹಚ್ತಾರೆ, ಅಷ್ಟು ಸ್ಪಷ್ಟವಾಗಿ ಅವನ ಡ್ರೆಸ್ಸು ಕಾಣ್ತದಲ್ವ. ಅದೇ ರೀತಿಯಾಗಿ ಅರಾಮ್ಯರ ಅರಸನೇನು ಮಾಡ್ತಾನೆ, ತನ್ನ ಸೈನಿಕರು ಹೇಳಿರ್ತಾನೆ, ಈ ಇಸ್ರಾಯೇಲ್ ಅರಸನಿಗೆ ನೀವು ಗುರಿ ಇಡ್ರಿ, ಬೇರೆ ಯಾರಿಗೂ ಅಟ್ಯಾಕ್ ಮಾಡಬೇಡ್ರಿ, ಇಸ್ರಾಯೇಲ್ ಅರಸನಿಗೆ ಗುರಿ ಇಡ್ರಿ ಅಂತ ಹೇಳ್ಬಿಟ್ಟು. ಇಸ್ರಾಯೇಲ್ ಅರಸನು ಬೇರೆ ಡ್ರೆಸ್ ಹಾಕ್ಕೊಂಡ್ಬಿಟ್ಟು ಯುದ್ಧಕ್ಕೆ ಬಂದಿರ್ತಾನೆ, ಅಂದರೆ ಆಹಾಬನು. ಆದರೆ ಯೆಹೋಷಾಫಾಟನು ಅವನು ವಿಸಿಟರ್ ಆಗಿ ಬಂದಂಥ ಯೆಹೂದದ ಅರಸನು ಅವನು ರಾಜವಸ್ತ್ರ ಧರಿಸ್ಕೊಂಡಿರೋದ್ರಿಂದ ಅರಾಮ್ಯರು ಸೈನಿಕರು ಎಲ್ಲರೂ ಕೂಡ ಯೆಹೋಷಾಫಾಟನನ್ನು ಸುತ್ಕೊಂಡ್ಬಿಡ್ತಾರೆ. ಆದರೆ ಅವನು ಯೆಹೋಷಾಫಾಟನು ಏನು ಮಾಡ್ತಾನೆ, ಕೂಗಿಕೊಳ್ಳಲು, ಏನಂತ ಕೂಗಿದ ಅಂತ ಹೇಳ್ಬಿಟ್ಟು ಅಲ್ಲಿ ಬರೆದಿಲ್ಲ. ಆದರೆ ದೇವರೇ ಕಾಪಾಡು, ಯೆಹೋವನೇ ಕಾಪಾಡು ಎಂಬುದಾಗಿ ಬಹುಶಃ ಹೇಳಿರಬಹುದಾಗಿತ್ತು. ಯಾಕಂತ ಹೇಳಿದರೆ 18ನೇ ಅಧ್ಯಾಯ 2ನೇ ಪೂರ್ವಕಾಲ ವೃತ್ತಾಂತ 31ನೇ ವಚನದಲ್ಲಿ ನೋಡುವಾಗ, ಕೂಗಿಕೊಳ್ಳಲು ದೇವರಾದ ಯೆಹೋವನು ಅವನಿಗೆ ನೆರವಾಗಿ ಸಹಾಯ ಮಾಡಿ, ದೇವರೇ ಅಂತ ಕೂಗಿರಬೇಕು. ದೇವರು ಸಹಾಯ ಮಾಡಿದನು, ಮಾಡಿಬಿಟ್ಟು ಶತ್ರುಗಳಿಂದ ಕಾಪಾಡ್ತಾನೆ. ಅವರು ಬಿಟ್ಟು ಕಡೆಗೆ ಹೋಗ್ತಾರೆ. ವಿಚಿತ್ರ ಏನಂದರೆ, ಒಬ್ಬ ಸೈನಿಕನು ಆ ಯುದ್ಧದಲ್ಲಿ ಅರಾಮ್ಯರ ಸೈನಿಕನು, ಈಗ ಇಬ್ಬರು ರಾಜರು ಯುದ್ಧಕ್ಕೆ ಬಂದುಬಿಟ್ಟಿದ್ದಾರೆ, ಯೆಹೂದದ ರಾಜನಾದಂಥ ಯೆಹೋಷಾಫಾಟನು ಮತ್ತು ಅದೇ ಸಂದರ್ಭದಲ್ಲಿ ಇಸ್ರಾಯೇಲ್ರ ಅರಸನಾದಂಥ ಆಹಾಬನು. ಇಬ್ಬರು ಯುದ್ಧಕ್ಕೆ ಬಂದಿರುವಾಗ ಅರಾಮ್ಯರು ಈಗ ಎದುರಾಗಿ ರಾಮೋತ್ ಗಿಲ್ಯಾದಲ್ಲಿ ಯುದ್ಧ ನಡೀತಾ ಇದೆ. ಅಂಥ ಸಂದರ್ಭದಲ್ಲಿ ಯಾವನೋ ಒಬ್ಬನು ಟೈಮ್ ಪಾಸ್ಗೋಸ್ಕರವಾಗಿಯೋ ಏನೋ ಗೊತ್ತಿಲ್ಲ, ಗುರಿ ಇಡದೆ, ಯಾರನ್ನಾದರೂ ಹೊಡಿಬೇಕಾದ್ರೆ ಗುರಿ ಇಟ್ಟು ಹೊಡಿಬೇಕಾದ್ರೆ ಈ ಗುರಿ ಇಲ್ಲದೆ, ಸುಮ್ಮನೆ ಗುರಿ ಇಲ್ಲದೆ ಅವನು ಬಾಣವನ್ನು ಎಸಿತಾನ್ರಿ. ಗುರಿ ಇಲ್ಲದೆ ಒಂದು ಬಾಣವನ್ನು ಎಸೆದಾಗ ಅದು ಸ್ಟ್ರೈಟಾಗಿ ನೇರವಾಗಿ ಆಹಾಬನಿಗೆ ಬಂದು ತಾಕ್ತದೆ. ಅವನಿಗೆ ಆ ಏಟು ಬೀಳ್ತದೆ. ಅದು ಮರಣಾಂತಿಕವಾದಂಥ ಏಟು. ಯಾಕಂದರೆ ಆ ಏಟಿನ ನಿಮಿತ್ತವಾಗಿ ಅವನು ಅನಂತರ ಸತ್ತು ಹೋಗ್ತಾನೆ. ಹಾಗಾದರೆ ಮಿಕಾಯೆಹು ಹೇಳಿದಂಥ ಮಾತು ಕರೆಕ್ಟಾಗಿತ್ತು. ಅವನ ದೃಷ್ಟಿ ಸತ್ಯವಾಗಿತ್ತು. ಯಾಕಂದರೆ ಪರಲೋಕದ ಕಡೆಗೆ ನೋಡಿಬಿಟ್ಟು ದೇವರು ಆ ರೀತಿಯಾಗಿ ಒಬ್ಬ ದುರಾತ್ಮನನ್ನು ಕಳುಹಿಸಿದರ ವಿಷಯದಲ್ಲಿ ಅವನು ಪ್ರವಾದಿನಿಯಾಗಿ ಹೇಳಿದ್ದು ಕರೆಕ್ಟಾಗೋಯ್ತು. ಒಂದು ಪ್ರಶ್ನೆ ನಮಗೆ ಬರ್ಬೋದು, ಏನಂದರೆ ದೇವರು ದುರಾತ್ಮನನ್ನು ಕಳಿಸಿದ್ನ? ಹೌದು, ಸೌಲನ ವಿಷಯದಲ್ಲಿ ಕೂಡ ಸೌಲನಿಗೆ ದೇವರು ತನ್ನ ಆತ್ಮನನ್ನು ಕೊಟ್ಟಿದ್ದನು. ಆದರೆ ಸೌಲನು ಅವನು ಹೊಟ್ಟೆ ಕಿಚ್ಚುಪಟ್ಟು ದ್ವೇಷ ಇಟ್ಟುಕೊಂಡು ದಾವೀದನ ಮೇಲೆ ಅವನನ್ನು ಕೊಲ್ಲಬೇಕೆಂಬುದಾಗಿ ತನ್ನನ್ನು ಸಂಪೂರ್ಣವಾಗಿ ಕೆಟ್ಟ ತೀರ್ಮಾನ, ತನ್ನ ಸ್ವತಂತ್ರ ಚಿತ್ತವನ್ನು ದುರುಪಯೋಗ ಮಾಡಿಕೊಂಡು ಅಂಥ ಜೀವನವನ್ನು ಆ ವಿಶ್ವಾಸಿಯಾದಂಥ ಸೌಲನು ಮಾಡಿದಾಗ ದೇವರಿಂದಲೇ ದುರಾತ್ಮವು ಬಂದು ಅವನನ್ನು ಪೀಡಿಸಿತು. ಹೌದು,
ಪವಿತ್ರಾತ್ಮನು ಹೊರಟು ಹೋಗಿ ದುರಾತ್ಮನು ಆ ಸೌಲನನ್ನು ಪೀಡಿಸಿತು. ಇಲ್ಲಿ ಕೂಡ ನೋಡುವಾಗ ಈ ಆಹಾಬನು ವಿಶ್ವಾಸಿನೇ, ಆದರೆ ಅವನು ತನ್ನ ಸುತ್ತಲಿದ್ದಂಥವರು ಎಲ್ಲ ಎಸ್ ಮ್ಯಾನ್ ಅಂತ ಹೇಳ್ಬಿಟ್ಟು ಹೌದು ಎಂಬಂಥ ರೀತಿಯಲ್ಲಿ, ಅಥವಾ ಅವನನ್ನು ಮೆಚ್ಚುವಂಥ ಹೊಗಳುವಂಥ ಆ ರೀತಿಯಾಗಿದ್ದಂಥ ವ್ಯಕ್ತಿಗಳು ಸುಳ್ಳು ಪ್ರವಾದನೆಯನ್ನು ಹೇಳಿದಂಥ 400 ಜನರು ಅವನ ಜೊತೆಯಲ್ಲಿದ್ದರು. ಆ ರೀತಿಯಾಗಿ ಅವನು ಸತ್ಯವನ್ನು ಪ್ರೀತಿಸಿದ ಕಾರಣ ದೇವರು ಆ ಸತ್ಯ ನಡೆಸುವ ಭ್ರಮೆ ಆತ್ಮವನ್ನು ಪರಲೋಕದಿಂದ ಕಳಿಸಬೇಕಾಯಿತು. ಸರಿ, ಇದಕ್ಕೆ ಉತ್ತರವಾಗಿ ಸ್ಪಷ್ಟವಾಗಿ ನನಗೆ ಸಹಾಯಕರವಾದಂಥ ಒಂದು ವಾಕ್ಯ ನಿಮಗೋಸ್ಕರವಾಗಿ ಓದ್ತೇನೆ, ಅದರಿಂದ ನಮಗೆ ಸ್ಪಷ್ಟತೆ ಸಿಗ್ಬೋದು. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಇರುವಂಥ ಒಂದು ವಾಕ್ಯ ಭಾಳ ಲಕ್ಷ್ಯ ಕೊಟ್ಟು ಕೇಳೋಣ. ಯಾಕಂತ ಹೇಳಿದ್ರೆ, ದೇವರು ದುರಾತ್ಮನನ್ನು ಕಳಿಸುವ ಸಾಧ್ಯತೆ ಉಂಟಾ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿರುವಂಥದ್ದಾಗಿದೆ. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ ಮತ್ತು 11ನೇ ವಚನ ಈ ರೀತಿಯಾಗಿದೆ. 2 Thessalonians chapter 2 verse 11. ಅದರಲ್ಲಿ ಅದೇ ಕಾರಣದಿಂದ 10ರಿಂದ ಓದ್ತೇನೆ, ಆವಾಗ ನಮ್ಮ ಕರೆಕ್ಷನ್ ಸಿಗ್ಬೋದು. ಅವರು ಸತ್ಯದ ಮೇಲೆ ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗ್ತಾರೆ. ಅದೇ ಕಾರಣದಿಂದ, ಯಾವ ಕಾರಣದಿಂದ? ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ದೇವರು, ಯಾರು? ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು, ಸತ್ಯದ ಭ್ರಮೆ ಅಲ್ಲ, ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ದೇವರು 2 ಕೆಲಸ ಇಲ್ಲಿ ಮಾಡುವಂಥದ್ದನ್ನು ಪೌಲನು ಹೊಸ ಒಡಂಬಡಿಕೆಯಲ್ಲಿ ಎಚ್ಚರಿಕೆಯಾಗಿ ನೀಡ್ತಾನೆ. ಅದೇನಂತ ಹೇಳಿದರೆ, ಯಾರ್ಯಾರು ಸತ್ಯವನ್ನು ಪ್ರೀತಿಸುವುದಿಲ್ಲವೋ ಅಂಥವರಿಗೆ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಕಳಿಸಿ ಸುಳ್ಳನ್ನು ನಂಬುವಂತೆ ಬಿಡ್ತಾನೆ. ಇಲ್ಲಿ ಕೂಡ ಆಹಾಬನು, ಅವನು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾಂಪ್ರಮೈಸರ್ ಆಗಿದ್ದರಿಂದ ದೇವರು ಅಸತ್ಯ ನಡೆಸುವ ಆತ್ಮನನ್ನು, ಭ್ರಮೆಯನ್ನು ಕಳುಹಿಸಿ ಅವನ ಪ್ರವಾದಿಗಳಲ್ಲಿ ಸುಳ್ಳನ್ನು ನಂಬುವಂತೆ, ಹೋಗು ಯುದ್ಧಕ್ಕೆ ಹೋಗು ನಿನಗೆ ಜಯ ಸಿಗ್ತದೆ ಎಂಬಂಥ ಸುಳ್ಳನ್ನು ನಂಬುವುದಕ್ಕೆ ಬಿಟ್ಬಿಟ್ಟನು. ಹೌದು, ಇಂಥ ಅನುಭವ ಇಸ್ರಾಯೇಲರ ಪ್ರಥಮ ಅರಸನು, ಅವನು ವಿಶ್ವಾಸಿಯಾಗಿದ್ದ. ಪ್ರಥಮ ಅರಸನಾದಂಥ ಸೌಲನು, ದೇವರು ಸೌಲನನ್ನು ಆರಿಸಿಕೊಂಡಿದ್ದ, ವಿಶ್ವಾಸಿಯನ್ನೇ ಆರಿಸಿಕೊಂಡಿದ್ದು ದೇವರು ಆ ಸಮುವೇಲನ ಮುಖಾಂತರವಾಗಿ ಅಭಿಷೇಕವನ್ನು ಸೌಲನಿಗೆ ಕೊಡುವಂತೆ ಹೇಳಿದ. ಸಮುವೇಲನು ವಿಶ್ವಾಸಿ, ದೇವರನ್ನು ನಂಬಿದಂಥವನು. ಸೌಲನು ಕೂಡ ದೀನನಾದಂಥ ವ್ಯಕ್ತಿ. ಆದರೆ ಒಬ್ಬ ವಿಶ್ವಾಸಿ ಅವಿಶ್ವಾಸಿಯಂತೆ ದೀರ್ಘವಾಗಿ ದೇವರಿಂದ ದೂರ ಹೋದಾಗ ದೇವರು ತಾನೇ ತನ್ನ ಅಭಿಷೇಕವನ್ನು ಸೌಲನಿಂದ ತೆಗೆದುಕೊಂಡದ್ದಲ್ಲದೆ ದೇವರಿಂದ ದುರಾತ್ಮವು ಸೌಲನನ್ನು ಕಾಡಿಸಿದಂತೆ ಇಲ್ಲಿ ಆಹಾಬನು ಕೂಡ ಅದೇ ರೀತಿಯಾಗಿ ಆದಂಥ ಒಬ್ಬ ವ್ಯಕ್ತಿಯಾಗಿ ನಾವು ನೋಡ್ತೇವೆ. ಮತ್ತು 19ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 2ನೇ ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ, 2nd book of Chronicles chapter 19. ನೆನಪಿರಲಿ, ನಾವು ಭಾಳ ಗಂಭೀರವಾದಂಥ ವಿಷಯವನ್ನು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಇದಕ್ಕೆಲ್ಲ ನಮಗೆ ಸ್ಪಷ್ಟತೆ ಸಿಗಬೇಕಾದರೆ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಬೇಕು. ಕೆಲವು ಸಾರಿ ಕೆಲವು ವಿಷಯಗಳು ಕೆಲವು ವಿಶ್ವಾಸಿಗಳಿಗೆ, ದೇವಜನರಿಗೆ ಅದು ಗಲಿಬಿಲಿಯಾಗಿ ಇರ್ತದೆ. ಕೆಲವು ಸಬ್ಜೆಕ್ಟ್ಸು, ಕೆಲವು ವಚನಗಳು ಗಲಿಬಿಲಿಯಾಗಿರ್ತದೆ, ಕನ್ಫ್ಯೂಸ್ ಆಗ್ತದೆ. ಒಳ್ಳೆಯದು,
ಗಲಿಬಿಲಿ ಆಗೋದು ಒಳ್ಳೆಯದಾ? ಹೌದು. ಯಾಕಂದರೆ ನನಗೆ ಗಲಿಬಿಲಿ ಆದಾಗಲ್ಲ ಅದನ್ನೇ ಹೆಚ್ಚಾಗಿ ನಾನು ಸ್ಟಡಿ ಮಾಡಲಿಕ್ಕೆ ಹೋಗ್ತೇನೆ. ಏನಾದರೂ ಅಸ್ಪಷ್ಟವಾಗಿದ್ದರೆ ಅದನ್ನು ಸ್ಪಷ್ಟಪಡಿಸಿಕೊಳ್ಳುವಂತೆ ಇನ್ನೊಂದು ವಾಕ್ಯ, ಇನ್ನೊಂದು ವಾಕ್ಯ, ಇನ್ನೊಂದು ವಾಕ್ಯ, ಇನ್ನೊಂದು ವಾಕ್ಯ, ಪ್ರಾರ್ಥನೆ ವಾಕ್ಯ, ಪ್ರಾರ್ಥನೆ ವಾಕ್ಯ, ಪ್ರಾರ್ಥನೆ ವಾಕ್ಯ ಎಂಬುದಾಗಿ ಹೆಚ್ಚು ಸಮಯ ನಾನು ಕಳೀತೇನೆ. ಆನಂತರ ಒಂದಿನ ಆದಮೇಲೇನೋ, ಒಂದು ವಾರ ಆದಮೇಲೇನೋ, ಒಂದು ವರ್ಷ ಆದಮೇಲೇನೋ ನನಗೆ ಸ್ಪಷ್ಟತೆ ಸಿಗ್ತದೆ. ಅದೇ ರೀತಿಯಾಗಿ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಬೇಕು. ದೇವರ ವಾಕ್ಯ ನಿಕ್ಷೇಪ. ಧರ್ಮೋಪದೇಶ ಕಾಂಡದಲ್ಲಿ 29 ಬರೆದಂಥ ಒಂದು ವಾಕ್ಯ, ಅದನ್ನು ನಾವು ನೋಡಿಕೊಳ್ಳುವಂಥದ್ದು ಬಹುಶಃ ಒಳ್ಳೆಯದು. ಯಾಕಂತ ಹೇಳಿದರೆ ಈ ಸಂದರ್ಭಕ್ಕೆ ಅದು ಅನ್ವಯ ಆಗುವಂಥ ಒಂದು ವಾಕ್ಯ. 20 ನೆನಪಿಟ್ಕೊಳ್ಳೋದಕ್ಕೂ ಕೂಡ ಈಸಿ. ಎರಡನೇ ಇದು ಧರ್ಮೋಪದೇಶ ಕಾಂಡ 29 ರಹಸ್ಯವಾದವುಗಳು ನಮ್ಮ ದೇವರಾದ ಯೆಹೋವನವು, ಆದರೆ ಆತನಿಂದ ಪ್ರಕಟವಾದವುಗಳು ಸದಾ ನಮ್ಮ ಮತ್ತು ನಮ್ಮ ಸಂತತಿಯವರ ಪಾಲಾಗಿರುವುದು. ರಹಸ್ಯವಾದವುಗಳು ದೇವರಿಗೆ ಸೇರಿದಂಥದ್ದು ಎಂಬುದಾಗಿ ಹೇಳಿಬಿಟ್ಟು ನಾವು ಅದನ್ನು ದೇವರಿಗೆ ಬಿಟ್ಟುಬಿಡಬಾರ್ದು. ರಹಸ್ಯವಾದವುಗಳು ದೇವರಿಗೆ ಸೇರಿದಂಥದ್ದು ಎಂಬುದಾಗಿ ಹೇಳಿಬಿಟ್ಟು ಹಾಗೆ ನಾನು ಬಿಡೋದಿಲ್ಲ. ಯಾಕಂತ ಹೇಳಿದ್ರೆ ಜ್ಞಾನೋಕ್ತಿ 25 2ನೇ ವಚನ ಈ ರೀತಿಯಾಗಿದೆ. ಪ್ರಾವರ್ಬ್ಸ್ 25:2 ವಿಷಯವನ್ನು ರಹಸ್ಯ ಮಾಡುವುದು ದೇವರ ಪ್ರಭಾವ. ಮರೆ ಮಾಡಿಟ್ಟಿದ್ದಾನೆ, ಹೌದು, ಧರ್ಮೋಪದೇಶ ಕಾಂಡ 29, ಆದರೆ ಜ್ಞಾನೋಕ್ತಿ 25 ಅದನ್ನು ಪ್ರಕಟ ಮಾಡ್ತಾನೆ, ರಹಸ್ಯವಾದದ್ದನ್ನು ಪ್ರಕಟ ಮಾಡ್ತಾನೆ. ವಿಷಯವನ್ನು ವಿಮರ್ಶೆ ಮಾಡುವುದು ರಾಜರ ಪ್ರಭಾವ. ಹೌದು, ದೇವರು ಮರೆ ಮಾಡಿದಂಥದ್ದನ್ನು ಪ್ರಾರ್ಥನಾಪೂರ್ವಕವಾಗಿ ದೀನತ್ವದಿಂದ ದೇವರ ಭಯದಿಂದ ಕೀರ್ತನೆ 25 ಪ್ರಕಾರವಾಗಿ ಅದನ್ನು ಹುಡುಕಿ ಅದನ್ನು ಕಂಡುಕೊಳ್ಳುವಂಥದ್ದು ನಮ್ಮ ಭಾಗ. ಸರಿ, ಯೆಹೋಷಾಫಾಟನು ಆ ರೀತಿಯಾಗಿ ಅರ್ಧ ಮನಸ್ಸು ಅರ್ಧ ವಿಶ್ವಾಸಿಯಾದಂಥ ಈ ಅಹಾಬನ ಜೊತೆಯಲ್ಲಿ ಇಜ್ಜೋಡಾದದ್ದರಿಂದ ಅವನ ಪ್ರಾಣ ಹೋಗಬೇಕಾಗಿತ್ತು, ಆದರೂ ದೇವರು ಕಾಪಾಡ್ದ. ಈಗಾಗಲೇ ಮಿಕಾಹು ಮುಖಾಂತರವಾಗಿ ಎಚ್ಚರಿಕೆ ನೀಡಿದ, ತಗೊಳ್ಳಿಲ್ಲ ಯೆಹೋಷಾಫಾಟನು. ಆದ ಕಾರಣ ಸುರಕ್ಷಿತವಾಗಿ ಯೆಹೋಷಾಫಾಟನು ಹಿಂದಿರುಗಿ ಬಂದಾಗ ಯೇಹು ಎಂಬ ಮತ್ತೊಬ್ಬ ದೇವ್ರ ಸೇವಕನನ್ನು ದೇವರು ಕಳಿಸ್ಬಿಟ್ಟು ಈ ರೀತಿಯಾಗಿ ಒಂದು ವಾರ್ನಿಂಗ್ ಕೊಡ್ತಾನೆ. ಅದೇಂದರೆ, ನೀನು ಕೆಟ್ಟವನಿಗೆ ಸಹಾಯ ಮಾಡತಕ್ಕದ್ದು. ಅಹಾಬನ ವಿಷಯದಲ್ಲಿ ಕೆಟ್ಟವನಿಗೆ ಸಹಾಯ ಮಾಡತಕ್ಕದ್ದು, ಯೆಹೋವನ ಹಾಗೆಗಾರರನ್ನು ಪ್ರೀತಿಸುವುದು. ನೀನು ಹೀಗೆ ಮಾಡಿದ್ದರಿಂದ ಯೆಹೋವನ ಕೋಪವು ನಿನ್ನ ಮೇಲೆ ಇರುತ್ತದೆ ಎಂಬುದಾಗಿ ಒಂದು ವಾರ್ನಿಂಗ್ ಕೊಟ್ಟು, ಆದರೂ ಕೂಡ ದೇಶದೊಳಗಿಂದ ನಿನ್ನಲ್ಲಿ ಯೆಹೋವನ ಭಕ್ತಿಯಲ್ಲಿ ನೀನು ಮನಸ್ಸಿಟ್ಟಿದ್ದರಿಂದ ನಿನ್ನಲ್ಲಿ ಸುಶೀಲತೆ ಇರುವುದರಿಂದ ಗೊತ್ತಾಗ್ತದೆ ಅಂತ ಹೇಳ್ಬಿಟ್ಟು ದೇವರು ವಾರ್ನಿಂಗು ಕೊಟ್ಟು ಆದರಣೆಯನ್ನು ಕೂಡ, ಎಚ್ಚರಿಕೆಯನ್ನು ಕೊಡ್ತಾನೆ, ಆದರಣೆಯನ್ನು ಕೂಡ ಕೊಡ್ತಾನೆ ತನ್ನ ಆ ಭಕ್ತನಿಗೆ. ಈ ಯೆಹೋಷಾಫಾಟನು ಮಾಡಿದ ತಪ್ಪೇ, ಪ್ರಾಣ ಹೋಗಬೇಕಾಗಿತ್ತು, ಆದರೂ ಕೂಡ ಅವನು ಅವಿಶ್ವಾಸಿಯೊಂದಿಗಲ್ಲ, ಸ್ವಲ್ಪ ವಿಶ್ವಾಸ 50-50 ಆ ರೀತಿಯಾಗಿರುವಂಥ ಒಬ್ಬ ವ್ಯಕ್ತಿ. ಒಟ್ಟು ದೇವರು ಹೇಳುವಂಥದ್ದು ಕೆಟ್ಟವನಿಗೆ. ದೇವರು ಹೇಳಿಬಿಟ್ರೆ ಆಯಿತು, ತೀರ್ಪು ಮಾಡುವ ಅಧಿಕಾರ ನಮಗಿಲ್ಲ. ಆ ರೀತಿಯಾಗಿ ಕೇಳಿದ ತಕ್ಷಣ ಯೆಹೋಷಾಫಾಟನು ಏನು ಮಾಡ್ತಾನೆ, ಮತ್ತೆ ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ಕೊಡ್ತಾನೆ. ಮತ್ತೆ ಲೇವಿಯರನ್ನು, ಯಾಜಕರನ್ನು ಕರೆದು ಧರ್ಮಶಾಸ್ತ್ರ ತಕ್ಕೊಂಡು ಹೋಗಿ ದೇವರ ಭಯವನ್ನು ಬೋಧಿಸ್ರಿ, ದೇವರ ವಾಕ್ಯವನ್ನು ಸಾರಿರಿ ಅಂತ ಹೇಳ್ಬಿಟ್ಟು ನ್ಯಾಯಾಧಿಪತಿಗಳನ್ನು, ಲೇವಿಯರನ್ನು, ಯಾಜಕರಿಗೂ ಆ ವಾರ್ನಿಂಗ್ ಬಂದಿದ್ದು ಒಳ್ಳೆಯದಾಯಿತು. ಆದ ಕಾರಣ ಅವರಿಗೆ ಬೋಧನೆ ಮಾಡ್ತಾನೆ, ಅವರಿಗೆ ಕೋಚ್ ಮಾಡ್ತಾನೆ, ಅವರಿಗೆ ಮೆಂಟರ್ ಮಾಡ್ತಾನೆ, ಅವರಿಗೆ ತರಬೇತಿ ನೀಡ್ತಾನೆ. ನ್ಯಾಯಾಧಿಪತಿಗಳು, ಈ ಲೇವಿಯರು, ಯಾಜಕರು, ಇವರು ಮೂವರು ಭಾಳ ಇಂಪಾರ್ಟೆಂಟ್. ಒಂದು ದೇಶ ಚೆನ್ನಾಗಿ ನಡಿಬೇಕಂತ ಹೇಳಿದ್ರೆ, ದೇಶ ದೇವರ ಭಕ್ತಿಯಲ್ಲಿ ನಡಿಬೇಕಂತ ಹೇಳಿದ್ರೆ, ದೇವರ ಆಶೀರ್ವಾದ ಬೇಕು, ದೇವರ ಕೃಪೆ ಬೇಕು, ದೇವರ ಮೆಚ್ಚುಗೆ ಬೇಕಾದರೆ
ಈ ರೀತಿಯಾಗಿ ಅಂಥವರಿಗೆ ಮಹತ್ವ ಕೊಡಬೇಕು. ಈ ವಾರ್ನಿಂಗ್ನಿಂದ, ಈ ಎಚ್ಚರಿಕೆಯಿಂದ ಮತ್ತೆ ಚೇತರಿಸ್ಕೊಳ್ತಾ ಇದ್ದಾನೆ. ಹೌದು, ಒಂದು ತಪ್ಪು ಮಾಡಿದ ಯೆಹೋಷಾಫಾಟನು, ಆದರೂ ಕೂಡ ಆ ವಾರ್ನಿಂಗ್ ಅಲ್ಲಿ ಈ 18ನೇ ಅಧ್ಯಾಯದಲ್ಲಿ ಮಿಕಾಯೆಹು ಒಂದು ವಾರ್ನಿಂಗ್ ಕೊಡ್ತಾನೆ, 19ನೇ ಅಧ್ಯಾಯದಲ್ಲಿ ಯೇಹು ಕೂಡ ವಾರ್ನಿಂಗ್, ಇವನಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ. ಆ ರೀತಿಯಾಗಿ ಒಂದು ತೀರ್ಮಾನ ಈ ಯೆಹೋಷಾಫಾಟನು ತಗೊಳ್ತಾನೆ ರೀ. ಸರಿ, ಒಳ್ಳೆ ಒಂದು ಅಧ್ಯಯನ ನಮಗೆ. ಯಾಕಂತ ಹೇಳಿದರೆ ಇದರಿಂದ ನಾವು ಕಲಿಯುವಂಥ ವಿಷಯಗಳು ಎಷ್ಟೋ ಇದೆ. ಆದುದರಿಂದ ದೇವರು ನಮಗೆ ತನ್ನ ಗ್ರಂಥದಿಂದ ಅನೇಕ ಪಾಠಗಳನ್ನು ನಮ್ಮ ಜೀವನಕ್ಕಾಗಿ ಕಲಿಸಿಕೊಡ್ತಿದ್ದಾನೆ. ಯೆಹೋಷಾಫಾಟನ ಹಾಗಿರ್ತೀವ, ಆಹಾಬನ ಹಾಗಿರಬೇಕಾ? ನಾವು ತೀರ್ಮಾನ ಮಾಡಬೇಕು. 2ನೇ ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 19. And Jehoshaphat the king of Judah returned to his house in peace to Jerusalem. And Jehu the son of Hanani the seer went out to meet him, and said to King Jehoshaphat, Shouldest thou help the ungodly, and love them that hate the Lord? Therefore is wrath upon thee from before the Lord. Nevertheless there are good things found in thee, and that thou hast taken away the groves out of the land, and hast prepared thine heart to seek God. And Jehoshaphat dwelt at Jerusalem, and he went out again through the people from Beersheba to Mount Ephraim, and brought them back unto the Lord God of their fathers. And he set judges in the land throughout all the fenced cities of Judah, city by city, and said to the judges, Take heed what ye do, for ye judge not for man, but for the Lord, who is with you in the judgment. Wherefore now let the fear of the Lord be upon you. Take heed and do it, for there is no iniquity with the Lord our God, no respect of persons, nor taking of gifts. Moreover, in Jerusalem did Jehoshaphat set of the Levites, and of the priests, and of the chief of the fathers of Israel, for the judgment of the Lord, and for controversies, when they returned to Jerusalem. And he charged them, saying, Thus shall ye do in the fear of the Lord, faithfully and with a perfect heart. And what cause soever shall come to you of your brethren that dwell in their cities, between blood and blood, between law and commandment, statutes and judgments, ye shall even warn them that they trespass not against the Lord, and so wrath come upon you and upon your brethren. This do, and ye shall not trespass. And behold, Amariah the chief priest is over you in all matters of the Lord, and Zebadiah the son of Ishmael the ruler of the house of Judah for all the king's matters. Also the Levites shall be officers before you. Deal courageously, and the Lord shall be with the good.